ತನ್ನ ಬಂಧುವಾದ ಪರಾಕ್ರಮವನ್ನು ತೋರಿದ ಲೆಕ್ಕವಿಲ್ಲದೆ ಅವರಿಬ್ಬರಿಗೂ ಮಣ್ಣು ಮುಕ್ಕಿಸಿ ತಕ್ಷಣದ ಕುರುಪನ ಸೆರೆಯನ್ನು ಬಿಡಿಸಿ ತರುವೆನು ಪಡವಿಪತಿ ನೇಮವನ್ನು ಕೊಡ ಜಾಗೃತಿ ಜಯವಾಗಲಿ ಹೋಗಿ ಬರಪ್ಪ ಅನುಜಾಗ್ರಣಿ ಧೀಮಣಿ ಬಂಧುರ ಆದರತಕ್ಕೆ ವಾಯುವೇಗಕ್ಕಿಂತ ಮಿಂಚಿ ನಡೆಯುವ ತುರಂಗಂ ಬಂಧಿಸು ಚದುರಂಗಂ ಕೂಡಿಸು ಗಂಧರ್ವನ ಹೃದಯ ಜರಿತವಾಗುವಂತೆ ಅವರ ಮುಂಬೈ ಕೆಲಸ ಬಿಡಿಸೋಕೆ ಅತಿ ಜಾಗೃತಿ ಭದ್ರವಾಗಿ ಮುದ್ರಿಸಿ ಕದ್ದ ಕಳ್ಳದಂತೆ ಎಲ್ಲಿಗೂ ಇವರೇ ಬುದ್ಧಿ ಶೂನ್ಯನೇ ಈಶ್ವರನ ಮೊರೆ ಹಾಕೋರನ್ನ ಬಿಡುವುದಿಲ್ಲ ಬಂಡ ಉಂಡ ಈ ದುರ್ಮಾರ್ಗನು ಯಾರಬಹುದು ಗರ್ವಾನ್ವಿತವಾದ ಈ ಆದಮ ಗುರುಪದಿಯ ಹಿಡಿದುಕೊಂಡು ಒಯ್ಯುವ ಕಾಲದೊಳಗೆ ಅಡ್ಡ ಬಂದು ನಿಂತುಕೊಂಡು ರೆಡಿ ಮಾಡುವ ಕಡೆ ಜನಿಮತೆ ಯಾರಬಹುದು ಇವಾಗ ಸಾಹಸ ನೋಡಿ ಆ ಸಾರಥಿ ಎಲೆ ನಲವುಳಿವೆ ಎಲೆ ಅದಮ ಸೂಲ ಸೂಕ್ಷ್ಮಿ ವಿಚಾರ ತಿಳಿಯದ ಉಚ್ಚನಾಯಿಯಂತೆ ಎಚ್ಚರವಿಲ್ಲದೆ ತಟ್ಟಬಹುದು ಸಹಜವಾಗಿ ಮಾತನಾಡುವನಲೇ ಬಂಡ ಎಲೆ ಬಂಡ ಎಲೆ ಕಳ್ಳ ಕಡು ರೋಷದಿಂದ ಎನ್ನಂ ಪುಡಿ ಮೀಸ ತೀಡುತ್ತ ನನ್ನ ಮಾರ್ಗಂ ತಡೆಯುವುದಾತಕ್ಕೆ ಸಹಜವಾಗಿ ತಡುವನಲೇ ಅದಮ ಎಲೆ ದಡ್ಡ ಅಡ್ಡ ಬರಿವಿಯ ಸಹಜವಾಗಿ ಬರುವನಲೇ ಕಳ್ಳ ಎಲೆ ಕುಲ್ಲ ಎಲೆ ಅದಮ ನನ್ನ ಅಲ್ಲು ಮುರಿಯುವುದಕ್ಕೆ ನಿಮ್ಮ ಮನೆಯಲ್ಲೇನು ಕಳ್ಳತನ ಮಾಡುವರೇನೋ ಅಥವಾ ನಿಮ್ಮ ದೊಡ್ಡಪ್ಪನ ಮನೆ ಸಾಲ ಮಾಡುವನೇನೋ ಮೂಡ ಪ್ರಜ್ಞೆ ಇಲ್ಲದ ಮಾತನಾಡಬೇಡ ಉದ್ದಂಡ ಕೋತಂಡ ಗಂಡುಗಲಿ ಗಾಂಧೀವಿ ಎಂಬ ಪ್ರಜ್ಞೆ ಇಲ್ಲದೆ ನಿರ್ಭಯವಾಗಿ ಮಾತನಾಡುವ ಸಹಜವಾಗಿ ಮಾತನಾಡುವುದು ಎನ್ನ ದಾರಂತ ಕೇಳುವ ಸಹಜವಾಗಿ ಕೇಳುವುದು ಒಳ್ಳೆಯ ಮಾತಿನಿಂದ ಕುರುವಲ್ಲ ಬರಸರೆ ಎಂಬಿಟ್ಟಿದೆ ನಿನಗೆ ದಾರಿ ಎಂಬಿಟ್ಟಿದರು ಇಲ್ಲವಾಯಿತು ಸುಟ್ಟು ಸುರ ಮಾಡಿಬಿಟ್ಟ ಆಶಿಕೊಂಡಿದ್ದವ್ರನ್ನ ಕಲ್ಲದ ಮಾತನಾಡಿ ಅನ್ನ ಭಯಪಡಿಸಿದರೆ ನಾನೆಲ್ಲ ಭಯಪಡುವನೇನು ಸಹಜವಾಗಿ ತಡುವೆ ನೆನೆಗೊಂಡ ನರಾಧಮ ಕಳ್ಳ ನಿನ್ನ ತೊಳ್ಳು ಪೌರುಷಕ್ಕೆ ಎಳ್ಳಷ್ಟು ಮಾತ್ರ ನಾನು ಎದುರುವುದಿಲ್ಲ ಯಾತಕ್ಕೆ ಎದುರುವುದಿಲ್ಲ ನಿಮ್ಮ ಭಯಕ್ಕೆ ಎದರಿ ಪುರುವಲ್ಲಭನೆಂಬ ಕಳ್ಳನನ್ನು ಮಾತ್ರ ಬಿಡುವುದಿಲ್ಲ ಯಾತಕ್ಕೆ ಬಿಡುವುದಿಲ್ಲ ಎಲೆ ಕಿರೀಟಿ ನೀನು ನನಗೆ ಸಾಕೆ ಸಹಜವಾಗಿ ಪರಾಕ್ರಮಕ್ಕೆ ಸಾನೋಪಗಳದೇ ಆನೆಯು ನೋಡದ ರೆಕ್ಕೆಯು ಗಾಳಿಗೆ ಹೋದರೂ ಗಾಳಿಗೆ ಕಿರಿಯಾಡುವುದೇ ನಿನ್ನಂತ ಮಂದಾಮತಿಯು ಗಂಧರ್ವರು ಸುರುವುದೇ ಇದು ಎಲ್ಲಿಯ ಮಾತು ಮೂಡ ಕೈಲಾಗದ ಮಾತನಾಡಬೇಡ ಬಂಡ ನಿನಗೆ ಎಷ್ಟು ಸಕ್ಕು ನಿನ್ನ ಅಕಲತರ ಗರ್ವವನ್ನು ಕರಗಿಸಿ ಬೆಂಕಿದ ಟೊಂಕನ್ನು ಸಡಿಸಿ ಈ ಮದಮತಿಯನ್ನ ಕುರುಮತಿಯನ್ನು ನಮ್ಮ ಧರ್ಮಜನಲ್ಲಿಗೆ ಒಯ್ಯದಿದ್ದರೆ ನಾನು ಪ್ರಾರ್ಥನೆ ಅಲ್ಲ ಸಣ್ಣ ಕುರಿಯನ್ನು ಕೊಲ್ಲಲಿಕ್ಕೆ ಪ್ರಾಣಗಳು ಏತಕ್ಕೆ ಬೇಕು ನಿನ್ನಂತ ಅಗಮನ ಸಂಗಡ ಯುದ್ಧ ಮಾಡಲಿಕ್ಕೆ ನನ್ನಂತ ವೀರನ ಬರಬೇಕು ಸಂಗಮ ಮಾಡಲೆನ್ನೋ ಸಂಗ್ರಾಮವ ಕಾಂಡಿಗೆ ಎಂಬ ಬಂಡ ನಿನಗೆ ಹೆಸರೇ ಕಂಡ ಯಾತಕ್ಕನೇ ಅದಮ ನಿನ್ನಂತ ಸಂಡನ ಸಭಾಮಂಡಲಗಳಿಗೆ ಇಲ್ಲವೆಂದು ತಿಳಿ ನೀನು ಗಂಡುಗಲಿಯಾದರೆ ಕುರುಮಂಡಲೇಶ್ವರನ ಸಭಾಮಂಡಲಗಳಿಗೆ ನಿನ್ನ ಹೆಂಡತಿಯ ಸೀರೆಯನ್ನು ಗಂಡುಗಲಿಯಾದ ದುಶ್ಯಾಸನ ಕಂಡ ಹೇಳ್ದು ಬಂಡಾಟ ಮಾಡುತ್ತಿರುವಾಗ ಹೆಂಡತಿಯ ಬಂಡಾಟ ಕೊಂಡು ಗಂಡ ಸತ್ತ ರಂಡೆಯಂತೆ ಮುಖಕ್ಕೆ ಮುಸುಕಿ ಕಿತುಡಿ ಮಿಸಗದೆ ಮೌರ್ಯದಿಂದ ಏತಕ್ಕೆ ಕುಳಿತಿ ಅದರ ಮಾತು ನಿನಗೇನು ಗೊತ್ತಲೇ ಗಂಧರ್ವ ಅಲ್ಲಿದನಾದರೆ ಏತಕ್ಕೆ ಕಾಪಾಡಲ್ಲ ಅಣ್ಣನ ಆಜ್ಞೆ ಆಗಿರಲಿಲ್ಲ ಲೋಕದ ಗಂಡನನ್ನು ಗಾಂಡಿ ಬೆದರಿಸಿ ಸಾರ್ಥಕವಾಗಲ್ಲ ಹಾಗೆಲ್ಲದ ಪೌರುಷ ಈಗೆಲ್ಲಿಂದ ಬಂದಿತು ಮೂಡ ಎನ್ನೊಡನೆ ಕುಚೇಷ್ಟನ್ ಮಾಡಬೇಡ
ನಿನ್ನಿಂದ ಆಗದು ಬಲ್ಲಿದವರನ್ನು ಬರೆಯಲು ಮೂರ್ಖ ಮಾಡಬೇಡ ಎನ್ನೋದು ತರ್ಕ. ಬರೀಲೇ ಬಂಡ ಗಂಧರ್ವ, ಇದೇ ಭ್ರಷ್ಟ. ಜಾಗ್ರತೆಯಿಂದ ಇದ್ದಕ್ಕೆ ನಿನ್ನ ಪಾಮರ ಸೇರಿಸಿ ಬಿಡಲೆ ನಿನ್ನನ್ನು ಯಮಪುರ. ಅದೇ ಪ್ರಕಾರ ಇದ್ದಕ್ಕೆ ನಿನ್ನ ಗುಂಡ ಆರಿಸ ನಿನ್ನ ಗುಂಡ. ಮೆಚ್ಚಲೇಬೇಕು. ಈ ಕುಳ ಕುಲ್ಲನಿಂದ ಕರಕೌರವರು ಸುಮ್ಮನೆ ಬಿಡುವುದಿಲ್ಲ. ಯಾತಕ್ಕೆ ಬಿಡುವುದಿಲ್ಲ? ನಿಮ್ಮ ಸತಿಯಲಾದ ದ್ರೌಪದಿ ಕಲಂ ದೃಷ್ಟಿ ತಾಕಿಸಿದರೆ ಪಿಚಂಟಿಗೊಂಡು ಬಿಡುವುದು ಇಲ್ಲವಾಯಿತು. ಯಾರಿಂದಲೂ ಬಿಡದಂತೆ ಅಭಿಮಂತ್ರಿಸುವೆ. ನಾನು ಹೋಗಿ ಬರುವ ಸಮರ್ಥ. ಜಾಗ್ರತೆಯಿಂದ ಹೋಗಿ ಬರೋ ಗಂಧರ್ವ ನಾಯಕನೇ. ಒಳಿವಳಿಗೆಯಲ್ಲ ಸಾರಥಿಯಿಂದ ಯಾತಕ್ಕೆ ತಡ? ಅಮರಾವತಿ ಪಟ್ಟಣಕ್ಕೆ ಸೂಟಿಯಿಂದ ರಥವನ್ನು ಬಿಡು ಸಾರಥಿ. ಅತಿ ಜಾಗ್ರತೆ. ಗಂಧರ್ವ ನಾಯಕನನ್ನ ಬಿಡಿಸಿದೆ. ತಡ ಮಾಡಿದ ಧರ್ಮಜನಲ್ಲಿಗೆ ರಥವನ್ನು ಬಿಡು ಸಾರಥಿ. ಅತಿ ಜಾಗೃತಿ. ಅನುಜ, ತಮ್ಮ ಅಪ್ಪಣೆಯ ಪ್ರಕಾರ ಈ ಅಧಮನೆಂಬ ಕೌರವನ್ನು ಸೆರೆ ಬಿಡಿಸಿ ನಿನ್ನ ಪಾದ ಪುಂಡಲಿಕಡ ತಂದು ಕೆಡವಿದನು. ಅಗ್ರಜ ಅನುಜ, ಗಂಧರ್ವ ನಾಯಕನು ಕಟ್ಟಲ್ಪಟ್ಟ ಪಿಚ್ಚಂಡಿ, ಕಟ್ಟಲ್ಪಟ್ಟ ಕಾಳು. ಅಗ್ರಜ ಆ ಗಂಧರ್ವ ನಾಯಕ ಕಟ್ಟಲ್ಪಟ್ಟ ಕಟ್ಟುಪತಿ ವೃತ ಶಿರೋಮಣಿಯು ಕಾಲು ಇಷ್ಟದಿಂದ ಶೋಕಿಸಿದರೆ ಮಾತ್ರ ಬಿಡುವುದೆಂದು ಗಂಧರ್ವ ನಾಯಕ ಹೇಳಿದನು. ಅಣ್ಣ, ಪಿಚಂಡಿಯ ಕಟ್ಟು ಬಿಡಿಸುವ ಈ ಕ್ಷಣ. ಅಮ್ಮ ಭಾನುಮತಿ, ಗಂಧರ್ವರಿಂದ ಬಂಧಿಸಲ್ಪಟ್ಟ ಈ ಬಂಧನವು ಪತಿರಥ ಶಿರೋಮಣಿಯರ ಕಾಲುಂಗುಷ್ಟದಿಂದ ತಗಲಿಸಿದರೆ ಮಾತ್ರ ಈ ಪಿಚಂಡಿಯ ಕಟ್ಟು ಬಿಚ್ಚುವುದಂತೆ. ಇಲ್ಲವೇ ದಾರಿಂದಲೂ ಬಿಡಿಸಲಾಗುವುದಿಲ್ಲವೆಂದು ಗಂಧರ್ವ ನಾಯಕನಾದ ಚಿತ್ತರಸೇನನು ಹೇಳಿರುವಂತೆ. ಆದ್ದರಿಂದ ನಿನ್ನ ಗಂಡನ ಬಂಧಿಸಿದ ಕಟ್ಟುಗಳನ್ನು ಬಿಚ್ಚಿಬಿಡಮ್ಮ ಭಾನುಮತಿ. ಭಾವ ಧರ್ಮಜ, ಭಾನುಮತಿ, ತಿಳಿದು ಈ ಸಭೆಯಲ್ಲಿ ಮಾತನಾಡುವುದು ನ್ಯಾಯವಲ್ಲ. ಭಾವ ಭಾನುಮತಿ, ನಿನ್ನ ಸತಿಯಾದ ದ್ರೌಪದಿಗೆ ಹೇಳಿ ಎನ್ನ ಪತಿಯ ಸೆರೆಯಲ್ಲಿ ಬಿಡಿಸು. ಕೊಡಲು ಕಾಲ ಸತ್ಕಳ ವಿಶಾಲ. ಅಹಿ ಪತಿವ್ರತ ಶಿರೋಮಣಿಯರಿಗೆಲ್ಲರಿಗೂ ರತ್ನವೆನಿಸಿದ ಸತಿ ಶಿರೋಮಣಿಯಾದ ದ್ರೌಪದಿ ಪ್ರಾಣಪತಿ, ಗಂಧರ್ವನಿಂದ ಬಂಧಿಸಲ್ಪಟ್ಟ ಈ ಬಂಧನವು ಪತಿವ್ರತ ಶಿರೋಮಣಿಯರ ಕಾಲುಂಗುಷ್ಟದಿಂದ ತಗಲಿಸಿದರೆ ಮಾತ್ರ ಈ ಪಿಚಂಡಿಯ ಕಟ್ಟು ಬಿಚ್ಚುವುದಿಲ್ಲ. ನಿನ್ನಲ್ಲಿ ಪತಿವ್ರತ ಧರ್ಮವಿದ್ದಿದ್ದು ನಿಜವಾದರೆ ಈ ಗಂಧರ್ವನಿಂದ ಬಂಧಿಸಲ್ಪಟ್ಟ ಈ ಬಂಧನವನ್ನು ಬಿಡಿಸಿ ಈ ಲೋಕದೊಳು ಕೀರ್ತಿ ಪಡಿ. ನಾರಿ ಮಧುನ್ಮತ್ತ ಕುಂಜರಿ. ಕಾಂತ, ಕಾಂತಿ, ಈ ದುರ್ಮಾರ್ಗನ ಸರಿಯನ್ನು ಬಿಡಿಸೆಂದು ಹೇಳಿದೆಯಲ್ಲ. ಹೌದು ಕಾಂತಿ. ಅಯ್ಯೋ, ಇವನು ಮಾಡಿದ ಕೃತಿಯನ್ನು ನೆನೆಸಿಕೊಂಡರೆ ಪಾದದಿಂದ ಹಿಡಿದು ಮಸ್ತಕದವರೆಗೂ ಬೆಂಕಿ ಹತ್ತಿ ಉರಿಯುವುದು. ನಾನು ಸರ್ವತಾ ಬಿಡಿಸಲಾರನು ಕಾಂತ, ಗುಣವಂತ. ಎಲ್ಲ ಸಾರಥಿ, ಇವಳಲ್ಲಿಯೂ ಸಹ ಪತಿವ್ರತ ಧರ್ಮವಿಲ್ಲವೆಂದು ತೋರುತ್ತದೆ. ಈ ಹೆಂಗಸರ ಮರ್ಮವು ದಾರಿಗೂ ತಿಳಿಯದಾಯ್ತಲ್ಲ ಸಾರಥಿ. ಹಾಗೆ ಆಗಲಿ ದೇವ. ಸತಿಮಣಿಗಳಾದ ದ್ರೌಪದಿ, ಪ್ರಾಣಪತಿ, ನಿನ್ನ ಬುದ್ಧಿಗೆ ನಾನು ಹೇಳಿ ಹೇಳಲಿ. ಅದೇನು ಕಾಂತ? ಆ ಸಮಯ ದೃಷ್ಟನಾದ ದುರ್ಯೋಧನ ನೆಲದ ಮೇಲೆ ಬಿದ್ದಿರುವನು. ನಿನ್ನ ಎಡಗಾಲಿನಿಂದ ಈಗನ ಸಮಯವನ್ನು ತೀರಿಸುವ ದ್ರೌಪದಿ ಒಂದು ಬಿಡುಗು ತಂದು ಬಂದುಬಿಟ್ಟೆ.
ನನ್ನಿಂದ ಈ ಅರಣ್ಯದಲ್ಲಿ ಬಲು ನೊಂದಿರಿ ಪರಿಪರಿಯಿಂದ ಬೆಂದು ನಾಳೆಗೆ 12 ವರ್ಷ ತುಂಬಿದವು. ಇನ್ನು 1 ವರ್ಷ ಅಜ್ಞಾತ ವಾಸವಾಗಬೇಕು. ಇದಕ್ಕೇನು ಹೇಳಿರೈ ಅನುಜಾತಿಗಳಿರ? ನೀವು ನಮ್ಮಂತ ಕೇಳಿ ನಡುವುದಾದಕ್ಕೆ ನಿನ್ನ ಆಜ್ಞೆ ಎಂಬ ಊರನ್ನು ಕಣ್ಣಿ ನೋಡಿ ಸಿಲುಕಿದಾಗಲೇ ನಾವು ಎಂಥ ಪರಕ್ರಮಿಗಾದರೂ ಅವರ ಮನಸ್ಸಕ್ಕೆ ಬಂದೆವು. ಆವತ್ತು ದುಡಿದವನ್ನು ಮಾಡಿದೆಯೋ ಆವತ್ತಿಗೆ ನಿಮಗೆ ಕಷ್ಟ ಎಂಬುದು ಇಲ್ಲಿಗೆ ಗೊತ್ತು ನಿಂತಿತು. ನಿನ್ನ ಕಾಲಕ್ಕೆ ಎತ್ತಗೆಲ್ಲ ನಿನ್ನ ಮನಸ್ಸಿನಂತೆ ನಡಿ ದರಬರಾಗಿ ಹೇಳಿದಂತೆ ಕೇಳುವುದೇನು ಜಯ. ನಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಗುಪ್ತವಾದ ಒಂದು ಪಟ್ಟಣ ಉಂಟು ಅನುಜ. ಅದಾವುದಂದ್ರೆ ಉತ್ತರ ಭಾಗದೊಳಗೆ ಮಚ್ಚಾನಗರ ಒಂದು ಪಟ್ಟಣ ಉಂಟು. ಆ ಪಟ್ಟಣವನ್ನು ವಿರಾಟ ಭೂಪಾಲನು ರಾಜನನ್ನು ಸತ್ಯದಿಂದ ಪರಿಪಾಲಿಸುತ್ತಿರುವನು. ಅನುಜ, ವಿರಾಟನ ಮೈದುಜನಾದ ಕೀಚಕನು ಮಹಾಸೂರನಂತೆ. ಅನುಜ, ಆ ವಿರಾಟನ ಬಲದಿಂದ ದುರ್ಯೋಧನೆ ಕಪ್ಪ ಕೊಡದೆ ದುರ್ಬಲಡ್ಡರಾಗಿ ರಾಜ್ಯವನ್ನು ಪರಿಪಾಲಿಸುತ್ತೇವನು. ಅನುಜ, ಆ ರಾಜಧಾನಿಯಲ್ಲಿ ನಮ್ಮ ರೂಪ ಮರೆಮಾಚಿಕೊಂಡಿರಬೇಕು. ಖಂಡಿಯ ಧರ್ಮರಾಯ, ಇದು ನನ್ನಯ ಉಪಾಯ. ಅಹೋ ಉಗ್ರತೆ ಜೋಂದ್ರಿ ಭೀಕರನಾದ ಅರ್ಜುನ, ನಿಮ್ಮ ವಚನ ಕೇಳಿ ನನಗೆ ಸಂತೋಷವಾಯಿತು. ಮತ್ಸ್ಯನಗರದಲ್ಲಿ ನಮ್ಮ ರೂಪ ಮರೆಯಾಗಿಸಿಕೊಂಡಿರಬೇಕಾದರೆ ನಾನು ಕಂಕಾಚಾರ್ಯ ಎಂಬ ನಾಮವನ್ನು ನೇಮಿಸಿಕೊಂಡು ವಿರಾಟದಲ್ಲಿ ಪಂಚಾಂಗ ಶ್ರವಣ ಹಸ್ತ ಸಾಮುದ್ರಕ ಇಳುತ್ತಾ ಇರುವೆನು. ತಮ್ಮ ಭೀಮಸೇನ, ನೀನು ಹಸು ತುಸು ತಡೆಯತಕ್ಕವನಲ್ಲ, ಇದ್ದದ್ದನ್ನು ಉಂಡು ಕಾಲ ಕಳೆಯುವವನಲ್ಲ. ನಿನಗೆ ದಂಡಿಯಾಗಿ ಅನ್ನವಿರಬೇಕು. ಆದ್ದರಿಂದ ಪಾಕ ಪ್ರಯತ್ನವಾದ ಅಡುಗೆಯ ಮಾಡುತ್ತಾ ಒಲನೆಂಬ ನಾಮದಿಂದ ಭೋಜನ ಶಾಲೆಯಲ್ಲಿರು. ನಿನ್ನ ಇಷ್ಟದಂತ ಅಪ್ಪ ಅರ್ಜುನ, ನೀನು ಕರದಲ್ಲಿ ಬಳೆಯನ್ನಿಟ್ಟು ಬೃಹನ್ನಳೆ ವೇಷಮಂ ತೊಟ್ಟು ಉತ್ತರೆಗೆ ನಾಟ್ಯಮಂ ಕಲಿಸುತ್ತಾ ರಾಜಧಾನಿಯಲ್ಲಿರು. ನಕುಲ ಸಹ ದೇವಾದಿಗಳು ಗೋತುರಗ ರಕ್ಷಕರಾಗಿರಲಿ. ಅಹೇ ದ್ರೌಪದಿ, ಪ್ರಾಣಪತಿ, ನೀನು ವಿರಾಟನ ಮನೆಯಲ್ಲಿ ವಿರಾಟನ ಹೆಂಡತಿಗೆ ಹೆಳಲಮ್ಮ ಹಾಕುತ್ತಾ ಹೂ ಪುಷ್ಪಗಳ ಮುಡಿಸುತ್ತಲಿರು. ನಾವೈವರು ಜಾಗರೂಕತರಾಗಿರಬೇಕು. 1 ವರ್ಷ ಪರ್ಯಾಂತರ ಮಾತು ಬರದಂತೆ ಕಾಲವನ್ನು ಕಳೆಯಬೇಕು. ಕಂಡಿರ ಅನುಜರೇ, ವೀರರೇ. ಪ್ರಾಣೇಶ್ವರ, ಆ ಭಗವಂತನು ನಮಗೆ ಎಂಥ ಕಷ್ಟವನ್ನು ತಂದೊಡ್ಡಿದನು. ಧರ್ಮಾತ್ಮನೆಂದು ಕೀರ್ತಿ ಪಡೆದ ನೀನು ಕಂಕಚಾರಿಯಾಗಿ ಶಾಸ್ತ್ರವನ್ನು ಹೇಳುತ್ತಾ ಕಾಲವನ್ನು ಕಳೆಯಬೇಕು. ಎಂಥ ಕಷ್ಟವು ಬಂದೊದಗಿತು ಕಾಂತ ಗುಣವಂತ. ಅಹೇ ಕಾಂತೆ, ಕೃತಯುಗದಲ್ಲಿ ಸತ್ಯಸಂಧನನಾದ ಹರಿಶ್ಚಂದ್ರನು ಒಲಿಯನಿಗೆ ಆಳಾಗಿ ಸ್ಮಶಾನವನ್ನು ಕಾಯ್ದು ನಂತರ ಪಶ್ಚಾತ್ತಾಪ ಪಡಲಿಲ್ಲವೇ? ಅಹೇ ಕಾಂತೆ, ಅಂತವರೇ ಅಷ್ಟು ಕಷ್ಟಪಟ್ಟಾಗ ಇನ್ನು ನಮ್ಮಂತವರ ಪಾಡೇನು? ಕಾಲಕ್ಕೆ ಬಂದ ಕಂಟಕಾದಿಗಳನ್ನು ಅನುಭವಿಸಲೇಬೇಕು. ಒಲ್ಲೆನೆಂದರೆ ಬಿಡಬಲ್ಲದೆ ಪುಲ್ಲವದನೇ ಮತ್ತೇಕೆ ಯೋಚನೆ? ಅಹೇ ಕಾಂತ, ಇಡಂಬಾದಿ ರಕ್ಕಸರನ್ನು ಒತ್ತಲಿಕ್ಕಿದೆ ನೀನು ಬಾಣಸಿಗನಾಗಿ ಅಡಿಗೆಯ ಕೆಲಸವನ್ನು ಮಾಡುತ್ತಾ ಕಾಲವನ್ನು ಕಳೆಯಬೇಕು. ಎಂಥ ಕಷ್ಟವು ಬಂದೊದಗಿತು ಕಾಂತ ಗುಣವಂತ. ಕಾಂತ, ಯಾತಕ್ಕೆ ಚಿಂತೆ ಮಾಡುತ್ತೆ? ಯಾತಕ್ಕೆ ಚಿಂತೆ ಮಾಡುತ್ತೆ? ಈ ಸುಕೃತವನ್ನು ಮೀರುವರ ದಾರಿ ನೋಡುದು. ನಾವು ಎಂಥ ಪರಕ್ರಮಿಗಳಾದರೆ ದಾರು ಮಾಡುವ ಕಾರ್ಯವಿರುವುದು. ಕಷ್ಟ ಬಂದ ಕಾಲದಲ್ಲಿ ದಾರು ಮಾಡುವ ಕಾರ್ಯವಿರುವುದು. ಒಂದೊಂದು ಬರಲಿ ಇಂದ್ರೇಶನ ದೇವರಿಂದಿರಲಿ ಪರಿಪರಿಯಿಂದ ಬರುವುದೇ ಆತಕ್ಕೆ ಕಾಂತೆ. ಚಿಂತೆ ಎಂಬುದು ಸಂತೋಷ ಪಡುವಂತಳ ಕಾಂತೆ ಮತ್ತೆ ಕಾಂತ, 3 ಲೋಕದ ಗಂಡನೆಂದು ಹೆಸರು ಪಡೆದ ನೀನು ಕರದಲ್ಲಿ ಬಳೆಗಳನ್ನು ಹಾಕಿಕೊಂಡು ಬೃಹನ್ನಳೆಯಾಗಿ ಕಾಲವನ್ನು ಕಳೆಯಬೇಕು. ಎಂಥ ಕಷ್ಟವು ಬಂದೊದಗಿತು ಕಾಂತ ಗುಣವಂತ. ಕಾಂತೆ, ಯಾತಕ್ಕೆ ಚಿಂತೆ ಮಾಡುವೆ? ನಾವು ಎಂತ ಪರಾಕ್ರಮಿಗಳಾದರೇನು ಇಂದಿನ ಕರ್ಮವು ಅನುಭವಿಸಬೇಕಲ್ಲವೇ? ಒಳ್ಳೆನೆಂದರೆ ಬಿಡಬಹುದಕ್ಕಂತೆ ನಳರಾಜನ ವಿಧಿ ಕೃತ್ಯದಿಂದ ಸಂಚರಿಸಿ ಪರರಾಜ ಸೇವೆಯಲ್ಲಿ ಕಷ್ಟಪಡಲಿಲ್ಲವೇ? ಇದಕ್ಕೆ ಆಲೋಚನೆ ಏತಕ್ಕೆ ಸಖಿ ಬ್ರಾಹ್ಮಸಮುಖಿ? ತಮ್ಮ ಭೀಮಸೇನ, ನಿನ್ನ ಗದಿಯೇನಂತ?
ಅಪ್ಪ ಗಿರಿಟಿನ ಗಾಂಡಿವೆ ಎನ್ನುತ್ತಾ ತೆಗೆದುಕೋ ಅಗ್ರಜ. ಸಾರಥಿ ಈ ಧನುರ್ಬಾಣಗಳನ್ನು ಚಿಗರಿಯ ಚರ್ಮದಲ್ಲಿ ಹೆಣಲಾಕಾರವಾಗಿ ಕಟ್ಟಿ ಈ ಮಹಂಕಾರಿಗೆ ಅರ್ಪಿಸುವಂತವನಾಗು. ಇಷ್ಟದಂತಾಗಲಿ ದೇವ. ಧರ್ಮ ದೇವತೆ ವನವಾಸ ತೊಳಲಿ ಬಳಲಿ ನಿನ್ನ ಪಾದ ಸನ್ನಿಧಿಗೆ ಬಂದು ಹರಕೆ ಮಾಡಿಕೊಳ್ಳುವುದೇನೆಂದರೆ ಈ ಅಜ್ಞಾತವಾಸದೊಳು ಬಿಲ್ಲು ಬಾಣಾಂಗಳಂ ನಿನ್ನ ವಶ ಮಾಡಿದೆವು. ಈ ಅಜ್ಞಾತವಾಸದೊಳು ನಮಗೆ ಯಾವ ವಿಧವಾದ ಎಡರು ತೊಡರು ಬಾರದಂತೆ ರಕ್ಷಿಸುತ್ತಾಯಿ ರಕ್ಷಿಸು. ಈ ವಾಸದೊಳು ಬಿಲ್ಲು ಬಾಣಾಂಗಳಂ ಅರ್ಜುನನಿಗೆ ಮಾತ್ರ ವಶವಾಗಬೇಕು. ವಾಯುಸುತನಾದ ಭೀಮನಿಗೆ ವಶವಾಗಬಾರದು. ಪಂಚಭಾತ ಭೂತಗಳ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ,
ಶ್ರೀವರಸುತ ಭೀಮ ಬಂದ ಕಾಲಕ್ಕೆ ವಶವಾಗಬಾರದೆಂದು ನಿನ್ನಲ್ಲಿ ಬೇಡಿಕೊಳ್ಳುನು ಜನನಿ ಸೌಖ್ಯ ಪ್ರದಾಯಿನಿ. ಧರ್ಮನಂದನ ಏನು ಮಾತನಾಡಿದೆ? ಅರ್ಜುನನ ಒಪ್ಪನೆಗೆ ಕೊಡಬೇಕಾದರೆ ನಾನೇನು ನಿನ್ನ ಪಾಲಿಗೆ ಕೌರವನಾಗಿದ್ದೇನೆ. ಅದು ನಿನಗೆ ನ್ಯಾಯವೇ ಅಗ್ರಜ? ನಿಮ್ಮನ್ನ ಪ್ರೀತಿಯಿಂದ ನಂಬಿ ಲಂಕೆಯಿಂದ ನುಡಿಗಳನ್ನು ನುಡಿಯಬಹುದ ಅಥವಾ ನಾನು ಮೀರಿ ಕುಂತನ ಆಗುವ ಧರ್ಮಜ ಈ ಕೋಯಿ ಒತ್ತಿಗೆ ನಿನ್ನ ಕಿತ್ತಿಕೊಂಡ ಹತ್ನಾವತಿಗೆ ಹೋಗಿ ಬಂದನ ಪುರ ಕುಲರನ್ನು ಸೆಳೆಬಡಿದು ಬರುವೆ. ಆಗೋ ಅಗ್ರಜ ಇದೆಲ್ಲ ಆಗಿರಲು ಹಿಂದಕ್ಕೆ ಮೊಲ ಕಂಡನವಾದ ಕೌರವರು ಹೊರಗಿನ ಮನೆಯಲ್ಲಿಟ್ಟ ಅಗ್ನಿ ಹಚ್ಚಿದ ಕಾಲದಿಂದ ನನ್ನ ಭುಜಬಲದ ಸಾಧದಿಂದ ನಿಮ್ಮಂತವರೆಗೆ ತಂದವ ತಾನೋ ಹಿಂದಕ್ಕೆ ಅರಣ್ಯದಲ್ಲಿ ದ್ರೌಪದಿನ ಕಷ್ಟಪಡಿಸಿದ ಸಂದವನ್ನು ರಥದ ಮುಂಭಾಗದಲ್ಲಿ ಕಟ್ಟಿ ಕುತ್ತಿಗೆ ಸತ್ಕರಿಸಿದವನು. ಹಿಂದಕ್ಕೆ ದ್ರೌಪದಿನ ಸೌಗಂಧಿಕ ಪುಷ್ಪ ತರುವ ಕಾಲದಲ್ಲಿ ನಟಸೂರನನ್ನು ಕೊಂದವರೇ ನಾನು. ಹಿಂದಕ್ಕೆ ಜನನಿಯಾದ ಕುಂತಿ ದೇವಿಯ ಗೌರಿ ರಥವ ಮಾಡುವ ಕಾಲದಲ್ಲಿ ರಥದಲ್ಲಿರುವ ಕೃಷ್ಣ ಮೃಗವನ್ನು ತಂದವನು ನಾನು. ಈ ವೃಕ್ಷದಲ್ಲಿರುವ ಆಯುಧಗಳ ಪಾರ್ಥನಿಗೆ ಮಾತ್ರ ಕೊಡುವಂತ ಹೇಳಿದಲ್ಲ, ನನಗೆ ಕೊಡುವುದಿರುವುದಕ್ಕೆ ಕಾರಣವೇನು? ಈ ಬಳ್ಳಿ ಮರವನ್ನು ಕೂಡ ತಂದಕ್ಕಿಂತ ನರಕ್ಕೆ ಅಪ್ಪಳಿಸಿದ ದೊಡ್ಡದಾದ ಬೆಟ್ಟದ ಮೇಲೆ ಗಸಗಸದ ಗಂಧವನ್ನು ಕೆಳೆ ನನ್ನ ಅಂಗಾಂಗಕ್ಕೆ ಲೆಪ್ಪಿಸೋದು. ಏನಾದರೂ ಇವತ್ತು ಬೆಳೆದಾಗಿದೆ ನನಗೆ. ವೀರಗಬ್ಬೆಯನ್ನೆಷ್ಟು ದಿಕ್ಪಾಲಕರನ್ನು ಅಕ್ಕಿದರೆ ಮೊದಲ ಸಕ್ಕಾರ ಕಿತ್ತು ಒಯ್ತಿರೋರು ಅಣ್ಣ ಈ ಕ್ಷಣ. ಅಪ್ಪ ಪರಾಕ್ರಮಿಯಾದ ಭೀಮಾರಿ ಪುತ್ರ ಧಾಮ, ಅಗ್ರಜ ಈ ಸಮಯದಲ್ಲಿ ನಿನ್ನ ಕೋಪಮಂ ಸೈರಿಸು. ಅದು ಯಾತಕ್ಕೆಂದರೆ ನೀನು ಕದನವೆಂದರೆ ಕಾಲು ಕೆದರುತ್ತಿ. ಇದು 1 ವರ್ಷ ಅಜ್ಞಾತವಾಸದೊಳು ಹೇಗಾದರೂ ಮಾಡಿ ಸೈರಿಸು. ಏನಾದರೂ ಕಾರ್ಯಭಾಗದೊಳು ಅಪಾಯ ಸಂಭವಿಸಿದರೆ ನೀನು ಸಹಿಸುವುದಿಲ್ಲವೆಂದು ಭಯ. ಆದ ಕಾರಣ ನಿನಗೆ ಗದೆಯನ್ನು ಕೊಡಬೇಡವೆಂದು ಹೇಳಿದನು. ಇಷ್ಟರ ಮಾತಿಗೆ ಸಿಟ್ಟು ಯಾತಕ್ಕೆ? ಶ್ರೀಮಾನ್ ವೈಕುಂಠಪತಿಯ ದಯದಿಂದ
ಹಸ್ತಿನಾವತಿಯ ಸೌಭಾಗ್ಯಮಂ ಗರ್ಭದಿಂದ ಕೈಗೂಡಿಸಿಕೊಳ್ಳಬೇಕು. ಈ ಸ್ವಲ್ಪರ ಮಾತಿಗೆ ಸಿಟ್ಟು ಯಾತಕ್ಕೆ ಭೀಮ, ಕದನಕ್ಕೆ ನೀನೇನು ಸೀಮ. ಶರಚಂದ್ರಮಾನ ಹರಿಭಕ್ತರುಗಳಿಂದ ಜಗಜಗಿಸುವ ಸುಂದರ ನವರತ್ನ ಕಾಂತಿಯಂತೆ ಶೋಭಿಸುವ ಪಟ್ಟು ಪರಾಕ್ರಮವನ್ನು ತಟ್ಟನೆ ಚರಣಕ್ಕೆರಗಿ ಮಾತನಾಡಿಸುವ ನೀನುದಾರು ಸೇವಕಾಗ್ರಣಿ ಧೀಮಣಿ. ಓಹೋ ದೇವ, ನಾವು ದಾರಂದರೆ ಮಹಾತ್ಮರಿಗೆ ಕಣ್ಣುಗಳಿಗೆ ಮಹಾತ್ಮರ ದರ್ಶನವೇ ಭೂಷಣ, ಕಾಲುಗಳಿಗೆ ತೀರ್ಥ ಯಾತ್ರಂಗಳೇ ಭೂಷಣ, ಕೈಗಳಿಗೆ ಸತ್ಪಾತ್ರ ದಾನವೇ ಭೂಷಣ, ಮನೆಗೆ ತಂದೆ ತಾಯಿಗಳೇ ಭೂಷಣ, ಬಯಲಾಟಕ್ಕೆ ಭೂಷಣನಾದ ಎನ್ನನ್ನು ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ ಎಲ್ಲ ಸಾರಥಿ ದೇವ. ನಾವುದಾರ ಎಂದರೆ ತಾವುದಾರ ದೇವ. ಹರಿಹರ ಚರಣಗಳನ್ನು ಬಿಡದೆ ಧ್ಯಾನಿಸುವ ರಾಜ್ಯ ಮಂಡಲ ವಿರಾಟ ನಗರಕ್ಕೆ ಚಕ್ರವರ್ತಿ, ಪರರಾಜ್ಯದೊಳ ಅತಿ ಪ್ರೀತಿಯ ವಿರಾಟ ಮಹಾರಾಜನೆಂದು ತಿಳಿಯಲೇ ಸಾರಥಿ ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ. ಹಾಗಾದರೆ ವಿರಾಟರ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಎಲ್ಲ ಸಾರಥಿ ದೇವ, ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಇಂದಿನ ದಿನ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಸುಖದಿಂದಿರುವರೋ ಇಲ್ಲವೋ ತಿಳಿದುಕೊಳ್ಳುವ ಕಾರಣ ಬರೋಣವಾಯಿತು. ಸಾರಥಿ ತಿಳಿಯುತ್ತೇನ ಬಂದ ಸಂಗತಿ ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಈ ಪೀಠವನ್ನು ಕರೆಸಿದ ಜಾಗೃತಿ.
ತಮ್ಮನ್ನು ಕಂಡ ಕ್ಷಣವೇ ದಂಡನಾದೆನು ಅಂತಃಕರಣ ಇಟ್ಟು ಹೇಳಿರೈ ಸ್ವಾಮಿ ಆಚಾರ್ಯರೇ. ಅಹೋ ರಾಜ, ನಿನ್ನಲ್ಲಿ ಒಂದು ವರ್ಷ ಪರ್ಯಂತ ನಿನ್ನ ಕೀರ್ತಿಯನ್ನು ಕೇಳಿ ನಿನ್ನಲ್ಲಿ ಕಾಲ ಕಳೆಯಬೇಕೆಂದು ನಿನ್ನಲ್ಲಿ ಬಂದನೇ ರಾಜ ರವಿಕುಲ ನಿಜ. ಹಾಗೂ ಆಚಾರ್ಯರೇ, ಅಪ್ಪರಾಜ, ಇದುವರೆಗೂ ದಾವರಾಜರ ಸೇವೆಯಲ್ಲಿದ್ದೀರಿ. ಎನ್ನ ಮುಂದೆ ಹೇಳಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಬುದ್ಧಿ ಕಾರ್ಯಸಿದ್ಧಿ. ಹಬ್ಬ ವಿರಾಟ ಬುದ್ಧಿ ನಾವು ದಾರೆಂದರೆ ಇಂದ್ರಪ್ರಸ್ಥಪುರದ ಸಾಂದರ್ತರನಾದ ಧರ್ಮ ವೈಭವದಿಂದ ಮೆರೆದಿದ್ದ ನಿರ್ಮಲ ಚಿತ್ರನಾದ ಧರ್ಮರಾಯನಲ್ಲಿ ಬಹುಕಾಲ ಇದ್ದೇನೆ. ಈಗ ಅವರನ್ನು ಅಗಲಿ ಇಲ್ಲಿಗೆ ಬಂದನೇ ರಾಜ ಸಾಂದ್ರಮ ತೇಜ. ಹಾಗೂ ಭೂಸುರೋತ್ತಮನೇ ರಾಜ, ಸತ್ಯನಂದನನು ನಿರ್ಮಲ ಚಿತ್ತನಾದ ಧರ್ಮರಾಯನು. ಅಂತಹ ಬಲಪರಾಕ್ರಮಿಗೆ ಇಂಥ ಪರಿಸ್ಥಿತಿ ಬಂದೊದಗಿತೆ. ಧರ್ಮರಾಯನು ಶ್ರೇಷ್ಠ ಜನರ ರಕ್ಷಕ, ದುಷ್ಟ ಜನರ ಶಿಕ್ಷಕ. ಅಂತಹ ಧರ್ಮರಾಯನ ಮಂದಿರ ಬಿಟ್ಟು ಬಂದ ಕಾರಣವೇನು ಸ್ವಾಮಿ ಆಚಾರ್ಯರೇ? ಅಹೋ ರಾಜ, ಸ್ತುತಿಗೆಟ್ಟು ಚಿತ್ತವಿಟ್ಟು ಲಾಲಿಸು. ಅಂತಹ ಧರ್ಮರಾಯನ ಅಗಲಿ ಬಂದ ಕಾರಣವೇನೆಂದರೆ ಅವನ ತಮ್ಮ ದಾಯಾದಿಯಾದ ದುರ್ಯೋಧನನ ಸಂಗಡ ಲತ್ತವನ್ನಾಡಿ ಧರಣಿ ಭೂಮಂಡಲಮಂ ಸೋತು ನಾ ಕಾಮರಮಂ ತೊಟ್ಟು ಸತಿ ಸಹೋದರರೊಡನೆ ಅರಣ್ಯಕ್ಕೆ ತೆರಳಿದ. ಆದ ಕಾರಣ ನಾನು ನಿಮ್ಮಲ್ಲಿ ಕಾಲ ಕಳೆಯಬೇಕೆಂದು ಬಂದನೇ ರಾಜ ಸಾಂದ್ರಗುಣ ತೇಜ. ಹಾಗೂ ಸ್ವಾಮಿ, ರಾಜ, ನಿಮ್ಮೆಲ್ಲ ಮಾತುಗಳನ್ನು ಕೇಳಿ ನಮಗೆ ಸಂತೋಷವಾಯಿತು. ನಮ್ಮ ಪ್ರಜಾ ಪರಿವಾರಕ್ಕೂ ನಮಗೂ ಧರ್ಮ ನೀತಿಯನ್ನು ಬೋಧಿಸುತ್ತಾ ನಮ್ಮ ರಾಜ್ಯದಲ್ಲಿ ನಿಮ್ಮ ಕಾಲಾವಧಿ ತೀರುವ ತನಕ ಇರಬಹುದೈ ಆಚಾರ್ಯ? ರಾಜ, ನಿಮ್ಮ ಇಷ್ಟದಂತಾಗಲಿ. ಐಶ್ವರ್ಯ ಮತ್ತು ಭುಜಬಲಾನ್ವಿತನೇ ಮೇಲಕ್ಕೇಳು. ಹಾಗೂ ಭುಜಬಲಾನ್ವಿತನೇ, ಆದ್ರೆ ಆ ಹೆಸರು ಏನು ಹೇಳು? ಕಂಡೆಯ ನರವರನೇ. ಇಂದ್ರಪ್ರಸ್ಥಪುರ ಅಧ್ಯಕ್ಷರಾದ ಪಾಂಡವರ ಪೈಕಿ ಉದ್ದಂಡರಾದ ಭೀಮಸೇನರಿಗೆ ಅಡಿಗೆ ಮಾಡುವ ಬಾಣಸಿವ ಆ ಪಾಂಡವರು ಇತಿಹಾಸದಿಂದ ವನವಾಸಕ್ಕೆ ಹೋದರು. ಆದ ಕಾರಣ ನಿಮ್ಮ ಬಳಿ 1 ವರ್ಷ ಕಾಲ ಅವಕಾಶ ಮಾಡುವನೆಂದು ಬಂದಿರುವರು ಕಂಡಿಯ ರಾಜೇಂದ್ರ. ಅಯ್ಯೋ ಶಿವ ಶಿವ, ಪಾಂಡವರಿಗೆ ವನವಾಸ ಪ್ರಾಪ್ತಿಯಾಯಿತೆ. ಧರ್ಮಿಷ್ಠರಾದ ಅಂತವರಿಗೆ ಈ ಪರಿಯಾದರೆ ನಮ್ಮಂತ ಮಿಕ್ಕ ಕೆಲವೊಂದು ರಾಜ್ಯಗಳ ಪರಿಸ್ಥಿತಿ ಏನಾಗಬಹುದು? ಆದರೂ ಪರವಾಗಿಲ್ಲ, ನಮ್ಮ ರಾಜ್ಯದಲ್ಲಿ ನಿನ್ನ ಕಾಲಾವಧಿ ತೀರು ತನಕ ಅಡಿಗೆ ಮಾಡುತ್ತಾ ಇರಬಹುದೈ ಬಾಣಸಿಗನೆ. ಐಶ್ವರ್ಯ ಮತ್ತು ನರವರನೇ ಮೇಲಕ್ಕೆ. ಹಾಗೂ ನರವರನೇ, ರಾಜ, ನಮ್ಮ ಮಂದಿರಕ್ಕೆ ಬಂದು ನಮೋ ನಮೋ ಎಂದು ವಂದನೆ ಮಾಡಿದ ಕಾರಣವೇನು? ನಿನ್ನನ್ನು ನೋಡಿದರೆ ಒಂದು ರೀತಿಯಾಗಿ ಕಾಣುತ್ತೀರಿ. ತಿಳಿಸಬೇಕು ನಿನ್ನಯ ವಿಚಾರ. ಒಡಹುಟ್ಟಿಗಿ ನಾವುದಾರೆಂದರೆ ಇಂದ್ರಪ್ರಸ್ಥಪುರ ಅಧ್ಯಕ್ಷರಾದ ಅರ್ಜುನನ ಬಳಿ ಇರುವ ಬೃಹನ್ನಳೆಯು. ಅವರು ತಮ್ಮ ದಾಯಾದಿಯಾದ ಕೌರವರೊಡನೆ ಕಪಟ ದ್ವೀಜವನ್ನಾಡಿ ಸಕಲ ಸಾಮ್ರಾಜ್ಯವನ್ನೆಲ್ಲ ಸೋತರು. ಆದ ಕಾರಣ ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ತೆರಳಿರುವರು. ಆದ ಕಾರಣ ನಿಮ್ಮ ಬಳಿಯಲ್ಲಿ ಇರಲು ಬಂದಿರುವ ರಾಜ ಸಾಂದ್ರಗುಣ ತೇಜ. ರಾಜ, ಎನ್ನ ಮಗಳಾದ ಉತ್ತರಗೆ ನಾಟ್ಯವನ್ನು ಕಲಿಸುತ್ತಾ ನಿನ್ನ ಅವಧಿ ತೀರುವ ತನಕ ನನ್ನ ರಾಜ್ಯದಲ್ಲಿ ಇರಬಹುದೈ ಬೃಹನ್ನಳೆ? ನಿಮ್ಮ ಇಷ್ಟದಂತಾಗಲಿ ರಾಜ. ಐಶ್ವರ್ಯ ಮೇಲಕ್ಕೆ ಹೇಳಮ್ಮ. ಅಮ್ಮ ಜನನಿ, ನೀನು ದಾರು, ನಿನ್ನ ವೃತ್ತಾಂತವೇನಮ್ಮ? ಇಲ್ಲಿಗೆ ಬಂದ ಕಾರಣವೇನಮ್ಮ ಜನನಿ? ಸೌಖ್ಯಪ್ರದಾಯಿನಿ. ಅಮ್ಮ ಜನಕ. ಅಮ್ಮ ಜನನಿ, ನಾನು ದಾರೆಂದರೆ ನನ್ನ ಹೆಸರು ಶೈಲೇಂದ್ರಿ. ಪಾಂಡವರ ಪತ್ನಿಯಾದ ದ್ರೌಪದಿಯಲ್ಲಿ ಉಳಿಗೆ ಕೆಲಸವನ್ನು ಮಾಡುತ್ತಲಿದ್ದೆ. ಅವರು ಅರಣ್ಯಕ್ಕೆ ಹೋದ ಕಾರಣ 1 ವರ್ಷ ಪರ್ಯಂತ ನಿಮ್ಮಲ್ಲಿ ಆಶ್ರಯಕ್ಕಾಗಿ ಬಂದಿರುವೆನು. ನನಗೆ ಆಶ್ರಯ ಕೊಡಬೇಕೆಂದು ಕೇಳಿಕೊಳ್ಳಿದ ತಂದೆ ಆಶ್ರಯಕ್ಕಾಗಿಯೇ ಬಂದೆ. ಶೈಲೇಂದ್ರಿ ಜನಕ, ನಿನ್ನೆಲ್ಲ ಕಥೆಯನ್ನು ಕೇಳಿ ನನಗೆ ಬಹಳ ಆಯ್ತು. ನನ್ನ ರಾಣಿ ನಿವಾಸ
ಬಳಿಯಲ್ಲಿ ದಾಸಿಯ ಸೇವೆ ಮಾಡುತ್ತಾ ಕಾಲವನ್ನು ಕಳೆಯಮ್ಮ ಜನನಿ ಸೌಖ್ಯ ಪ್ರದಾಯಿ. ಎಲ್ಲ ಸಾರಥಿ ದೇವಾ ಅಂತಃಪುರದಲ್ಲಿರುವ ಎನ್ನ ಮಡದಿ ಮಣಿಗಳಾದ ಸುಧಿಷ್ಣ ದೇವಿಯನ್ನು ಶೀಘ್ರವೇ ಕರೆತರುವಂತವನಾದ ಸಾರಥಿ ಅತಿ ಜಾಗೃತಿ. ಕರ್ಕಬರ್ತಪ್ಪ ಅದಕ್ಕೆ ಬಳೆಯಪ್ಪ. ನನ್ನನ್ನು ತಕ್ಷಣ ಕಳಿಸಿದ ಕಾರಣವೇನು? ನಿನ್ನನ್ನು ಕರೆಸಿದ ಕಾರಣವೇನು? ಅರೆ ಕಾಂತೆ, ಗಾಂಧರ್ವರ ಸ್ತ್ರೀಗಳನ್ನು ನಿನ್ನ ರಾಣಿಯ ನಿವಾಸದಲ್ಲಿ ಕಳಿಸ್ತೀವಿ. ಹೌದೇ? ಆಕೆ ಮಾಡುವ ಕೆಲಸವನ್ನು ಬೇಕಾದಂತೆ ನಿನಗೆ 1 ವರ್ಷದ ಅವಧಿ ತನಕ ಹೂ ಮುಡಿಸಲಿಕ್ಕಾಗಿ ದಾಸಿಯ ಸೇವೆ ಮಾಡಬೇಕಾಗಿ ದಾಸಿಯ ಸೇವೆ ಮಾಡಲು ಶೈಲೇಂದ್ರಿ ಎಂಬ ದಾಸಿಯನ್ನು ನೇಮಿಸಿರುವನು ನಿನ್ನ ಅರಮನೆಯಲ್ಲಿ. ಹೌದು ಕಾಂತೆ. ಕಾಂತೆ, 1 ವರ್ಷ ಪರ್ಯಂತರ ನನಗೆ ಹೂ ಮುಡಿಸುವುದಕ್ಕಾಗಿ ದಾಸಿ ಸೇವೆ ಮಾಡಲಿಕ್ಕಾಗಿ ಗಾಂಧರ್ವರ ಸತಿಗಳನ್ನು ಕಳಿಸಿದರು. ಹೌದೇ? ಹೌದು ಕಾಂತೆ. ಹೇಳುವ ಸುಂದರ ಸುಂದರಿ ಪ್ರಿಯೆ, ಅದೇನು ಚೆನ್ನಾಗಿ ಹೇಳು. ವಿಷಯ
ಶೈಲೇಂದ್ರನ್ನು ದಾಸಿ ಕೆಲಸಕ್ಕಾಗಿ ಅರಮಂದಿರಕ್ಕೆ ಕರೆದುಕೊಂಡು ಹೋಗುವನ ಕಾಂತ ಗುಣವಂತ. ಆಯ್ತು ಕಾಂತೆ, ಆಯ್ತೆ ಇದು ಅಲ್ಲದೆ ಹೇಳುವುದನ್ನು ಕೇಳು. ಮತ್ತೆ ಸುಂದರಿ ಹೇಳುವುದನ್ನು ಕೇಳು. ಕಾಂತ ಕಾಂತೆ, ಏನೆಂದು ಕರೆದೆ? ಸಪ್ತಲೋಕ ಸುಂದರಿ ಕರುಣರಾಗ ಮಂದಿನಿ ನಗೆ ಮುಖದ ಮಾಧು ಸುಖ ಸೌಖ್ಯದಾಸಿನಿ. ಅರೆ ಕಾಂತೆ, ಕಾಂತ ನನಗೆ ಪರರಾಜ್ಯದೊಳಗೆ ಕೆಲಸವಿರುವುದು, ಸತತ ಪ್ರಯಾಣ ಇರುವುದು ಕಾಂತೆ. ಅದಕ್ಕಾಗಿ ಇನ್ನೊಂದು ಗಾಯನವನ್ನು ಕೇಳಬೇಕೆಂದು ಮನ ಆನಂದ ಗಾನ ಇಲ್ಲ, ಪಡಿಸಿದೆ. ಸಮಯವಿಲ್ಲ. ನಮ್ಮ ಬಡ ಜನರು ಬಿಡುವರು ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಕುಡಿತಿರಿ ಕುಂಬಳಕಾಯಿ, ವಿಟ್ಲಾಪುರ ವೀರೆಕಾಯಿ, ಒತ್ತಟ್ಟಿ ಒಗಲೆಕಾಯಿ. ಈ ವೇಷಕ್ಕೆ ನಾನು ಒಡೆದ ಒಂದು ಸಣ್ಣ ತೆಂಗಿನಕಾಯಿ, ದೊಡ್ಡದೊಂದು ಕುಂಬಳಕಾಯಿ. ಊರಿಗೆ ಅಗಸೆ ಗುಡ್ಡಕಲ್ಲು ವಾಸ, ಸದಾ ಸಂತರ ಮೇಲೆ ನನ್ನ ದ್ಯಾಸ. ಸಾಗರದಂತ ಸಂಸಾರವನ್ನು ಸಾಗಿಸಿಕೊಂಡು ಬಂದಂತ ಸಾರಥಿ ನಾನಲ್ಲವೇನ ದೇವ, ಹೇಳಬೇಕು ತಮ್ಮ ನಾಮ ಹಾಕಿದವ.
ದಿವ್ಯ ಪ್ರಭಾವ ಈ ಶೃಂಗಾರದಿಂದ ಕಂಪರಿಸುವ ಈ ರಂಗ ಮಂಟಪಕ್ಕೆ ಚಂದನಂತೆ ಹೊಳೆಯುತ್ತಿರುವ ಈ ಧೀರನ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಜಾತಿ ರಾಜರು ನಮ್ಮ ಬಾಬನಾದ ವಿರಾಟ ಭೂಪತಿಗೆ ಕಪ್ಪ ತಂದು ಒಪ್ಪಿಸುವರೋ ಇಲ್ಲವೋ ಅವರ ಕಾಲುಗಳ ಬಿಡಿದು ಅವರ ತಲೆ ಚೆಪ್ಪುಗಳ ಬೀಬು ಮಂಡಲಕ್ಕೆ ಅಪ್ಪಳಿಸುವುದು. ನಮ್ಮ ಅಕ್ಕಯ್ಯರಾದ ಸುಧಿಷ್ಠಾದೇವಿಯ ಪಾದ ದರ್ಶನದ ನಿಮಿತ್ತ ಬರೋಣವಾಯಿತು ಸಾರಥಿ. ತಿಳಿಯದೇನಾಗದ ಸಂಗತಿ ಇದು ಭೂಪತಿ ಮುಂದಾದ ಸಂಗತಿ. ಭೂಪತಿ ಒಂದು ರಕ್ತ ಖಚಿತವಾದ ಮಣಿರಥಕ್ಕೆ ಲವ ಅಶ್ವಗಳ ಬಂಧಿಸು, ಕಳಸ ಕನ್ನಡಿಗಳ ಕೊಟ್ಟಿಸು, ಎಲ್ಲ ಸಮ್ಮುಖದ ತಂದು ನಿಲ್ಲಿಸು. ಜಗತ್ ಪ್ರಸಿದ್ಧವಾಗುವಂತೆ ಜೈವೇರಿ ಪಟ್ಟು ನಮ್ಮ ಅಕ್ಕಯ್ಯರುವ ಸುಧಿಷ್ಠಾದೇವಿಯ ಅರಮನೆಗೆ ಚೂಟಿಯಿಂದ ರಥವನ್ನು ಬಿಡುವಂತೆ ನಾವು ಸಾರಿಗೆ ಈ ಒಂದು ನಾಟ್ಯ ಸಂಘಕ್ಕೆ 1100 ರೂಪಾಯಿ ಅರೇಟ್ನೂರು ಭೀಮಗೌಡ ಇವರು ಆಯರ್ ಮಾಡಿರ್ತಾರೆ. ಅದೇ ರೀತಿಯಾಗಿ 1100 ರೂಪಾಯಿ ಸಣ್ಣ ಅಂಬರೀಶ್ ಹಿಡಪ್ನೂರು ಅಲ್ಮೂರು ಇವರು ಆಯರ್ ಮಾಡಿರ್ತಾರೆ. 1001 ರೂಪಾಯಿ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಅಲ್ಮೂರು ಇವರು ಆಯರ್ ಮಾಡಿರ್ತಾರೆ. ತಿಮ್ಮನೋಳ ಜಿಗಿನಾಳು 5100 ರೂಪಾಯಿ ಮಾಡಿದಂತವ್ರಿಗೆ ಆಯರ್ ಮಾಡಿರ್ತಾರೆ. ಆಲ್ದಳ್ಳಿ ಚೆನ್ನನಗೌಡ 1000 ರೂಪಾಯಿ ಕೀಚಕನ ಪಾತ್ರ ಮಾಡಿದಂತವ್ರಿಗೆ ಆಯರ್ ಮಾಡಿರ್ತಾರೆ. ಗಜಿನಾಳ ಐನಗೌಡ ಅವರು ಈ ಸುಂದರವಾದ ಮಲ್ಲಿಗಾರವನ್ನು ಕೀಚಕನ ಪಾತ್ರ ಮಾಡಿದಂತವ್ರಿಗೆ ಆಯರ್ ಮಾಡಿರ್ತಾರೆ. ಮ್ಯಾನೇಜರ್ ಆದಂತವರು ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಮ್ಯಾನೇಜರ್ ಮಾಸ್ಟರ್ ಇಲ್ಲಿ ನೋಡ್ರಿ. ಬಸವನಗೌಡರವರು ಈ ಮಲ್ಲಿಗಾರವನ್ನು ಹಾಗೂ ಒಂದು ಬಂಗಾರದ ಉಂಗುರವನ್ನು ಕೀಚಕನ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರ್ತಾರೆ. ಮ್ಯಾನೇಜರ್ ನಿಂಗಣ್ಣ ಅಣ್ಣ ಬರ್ರಿ 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 ಅಣ್ಣ. ಅದೇನು ದೇವ ಈ ಹೊತ್ತಿನ ಸುಧಿಷ್ಠ ಸಭಾಸ್ಥಾನವೇ
ಗಣಿ ನೀನೇ ಧೀಮಣಿ. ಆಹೋ ಅಕ್ಕಯ್ಯ, ನಾನು ಮತ್ತು ನನ್ನ 100 ಜನ ಅಣ್ಣ ತಮ್ಮಂದಿರು ಹಾಗೂ ನನ್ನ ಪ್ರಜಾ ಪರಿವಾರವೆಲ್ಲವೂ ಇಂದಿನವರೆಗೂ ನಿನ್ನ ಪಾದದರ್ಶನದ ನಿಮಿತ್ತ ಕ್ಷೇಮದಿಂದಿರುವ ಎಂಬ ಅಕ್ಕಯ್ಯ, ಎನಗೆ ನಿನ್ನ ದರ್ಶನ ಭಾಗ್ಯ ಇಲ್ಲದೆ ಬಹಳ ದಿನಗಳಾದವು. ಅದಕ್ಕಾಗಿ ತಕ್ಷಣ ಬಂದಿರುವ ನಮ್ಮ ಅಗ್ರಜೆ. ತಮ್ಮನೆ, ಆಹೋ ಅಕ್ಕಯ್ಯ, ನೀನು ನನ್ನ ದರ್ಶನಕ್ಕಾಗಿ ಬಂದು. ಹೌದು ಅಗ್ರಜೆ. ತಮ್ಮನೆ, ಆಹೋ ಅಕ್ಕಯ್ಯ, ನೀನೇನು ನನ್ನ ದರ್ಶನಕ್ಕಾಗಿ ಬಂದಿರುವೆ ನಿಜ. ಆದರೆ ಇದೀಗ ಒಂದು ಹೊಸ ವರ್ತಮಾನವು ಕೇಳಿ ಬಂದಿತು. ಅದೇನೆಂದರೆ, ಅದೇನು ಅಗ್ರಜೆ? ಆ ವಿಚಾರ ಹೇಳುವುದಕ್ಕೆ ನನಗೆ ಭಯವಾಗುತ್ತಿರುವುದು. ಅದು ಯಾತಕ್ಕೆ ಭಯ ಪಡುತ್ತೀ? ಬೇಸ್ ಚೆನ್ನಾಗಿ ಹೇಳು ಅಗ್ರಜೆ. ತಮ್ಮನೆ, ಅಕ್ಕಯ್ಯ, ಅದೇನೆಂದರೆ, ಅದೇನು ಅಕ್ಕಯ್ಯ? ಆ ಕೌರವನ ಹಠಮನ ಸುದ್ದಿಯನ್ನು ಮುಂದೆ ಹೇಳಬೇಡ ಅಗ್ರಜೆ. ಅವನ ಹಠಮನ ಸುದ್ದಿಯನ್ನು ಮೇಲೆ ಅಗ್ರಜೆ ಹೇಳಬೇಡ. ಹೇಳಿದ್ರೆ ಏನಾಗುವುದು? ಆ ಕೆಟ್ಟ ಕೌರವನ ಸುದ್ದಿಯನ್ನು ಮುಂದೆ ಹೇಳಬೇಡ. ತಮ್ಮನೆ, ಹೌದು ಅಕ್ಕಯ್ಯ. ಆ ವಿಚಾರ ಕೇಳಿ ನನಗೆ ಭಯವಾಗುತ್ತಿರುವುದು. ಯಾತಕ್ಕೆ ಭಯ ಪಡುತ್ತೀಯ ಅಗ್ರಜೆ?